ಇದೇನಾಗಿದೆ ಅಂದರೆ ನಾನು ಎವ್ರಿ ಟೈಮ್ ಅದು ಅಪ್ರೂವಲ್ ತಗೊಂಡು ನನ್ನ ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ. ಈಗ ಈ ಚರ್ಚೆ ಇಲ್ಲಿಗೆ ಬರ್ತಾ ಇದೆ ಅಲ್ವಾ, ಅವ್ರಿಗೆ ಗೊತ್ತಿದೆಯಾ ಇದೇ ಸಮಸ್ಯೆ ಹೀಗೆ ಇದೆ ಅಂತ ಅವ್ರಿಗೆ ಗೊತ್ತಿದೆಯಾ? ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು, ನಿಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟು ಬಂದಿರುತ್ತೆ, ಕಾರ್ಡ್ ಪೇಮೆಂಟ್ ಮಾಡಬೇಕು. ಇವತ್ತು ಮಾಡದೇ ಇದ್ದರೆ ನಾಳೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ಆ ಥರದ ಯಾವ ಡಿಸಿಷನ್ಸ್ ಬೇಕಾದ್ರೂ ತೊಗೋಬೋದು. ಬೈಸ್ಕೋಬೇಕು, ಚಿಕ್ಕವ್ರು ಎಷ್ಟು ಬೈಸ್ಕೋತಾರೆ ಅಷ್ಟು ಆವಾಗಲೇ ದೊಡ್ಡವರಾಗೋದು. ಬೈಸ್ಕೊಳ್ದೇ ಇದ್ದರೆ ದೊಡ್ಡವ್ರು ಆಗೋದಿಲ್ಲ, ಫ್ರಿಕ್ಷನ್ ಆಗದೇ ಇದ್ದರೆ ದೊಡ್ಡವ್ರು ಆಗೋದೇ ಇಲ್ಲ. ಮತ್ತೆ ನಾನು ಇನ್ನೂ ಎಷ್ಟು ದಿನ ಹೆಂಗೆ ಕಂಟಿನ್ಯೂ ಮಾಡಬೇಕು? ಈಗಲಿಂದ ಸ್ಟೆಪ್ ತಗೋಬೋದಾ? ಯಾವ ಸ್ಟೆಪ್? ಡಿಸಿಷನ್ ಮೇಕಿಂಗ್ ಅನ್ನೋ ಸಬ್ಜೆಕ್ಟ್ ಬಂದಾಗ ನಾವು ಸೀರೀಸ್ ಆಫ್ ಎಪಿಸೋಡ್ಸ್ ಮಾಡ್ತಾ ಇದ್ದೀವಿ. ಇನ್ನೊಂದಷ್ಟು ಮುಕ್ತವಾದ ಚರ್ಚೆ ಮಾಡೋಣ, ಸೊ ದಟ್ ನಮ್ಮ ವ್ಯೂವರ್ಸ್ಗೆ ಅವ್ರ ಪ್ರಶ್ನೆ ಏನಾದರೂ ಮನಸ್ಸಲ್ಲಿದ್ದರೆ ನಮ್ಮ ಚರ್ಚೆಗಳ ಮೂಲಕ ಅವ್ರ ಪ್ರಶ್ನೆಗೆ ಉತ್ತರ ಸಿಗ್ಬೋದೇನೋ ಅನ್ನೋ ಒಂದು ಸಣ್ಣ ಪ್ರಯತ್ನ. ಸೊ ನನ್ನ ಫ್ರೆಂಡ್ ಆ್ಯಂಡ್ ಕಲೀಗ್ ರಶ್ಮಿ ಇದ್ದಾರೆ, ಅವರು ಇಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಅವರ ರೆಗ್ಯುಲರ್ ಆಗಿ ಅವ್ರ ಕೆಲಸದಲ್ಲಿ ಒಂದಷ್ಟು ಚಾಲೆಂಜಸ್ನ ಡೈಲಿ ಫೇಸ್ ಮಾಡ್ತಾರೆ ಡಿಸಿಷನ್ ಮೇಕಿಂಗ್ ಬಗ್ಗೆ. ಅದರ ಒಂದು ಚರ್ಚೆ ಮಾಡೋಣ ಅಂತ. ಓವರ್ ಟು ಯು ರಶ್ಮಿ. ಹಾಯ್ ಮ್ಯಾಮ್, ನಮಸ್ತೆ ಸರ್. ನನ್ನ ಡಿಪಾರ್ಟ್ಮೆಂಟಲ್ಲಿ 6 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಏನೇ ಒಂದು ವರ್ಕ್ನ ಮೂವ್ ಮಾಡಬೇಕು ಅಂದರೆ ನನ್ನ ನೆಕ್ಸ್ಟ್ ಲೆವೆಲ್ ಹೆಡ್ ಇದ್ದಾರೆ. ಸೊ ಅವ್ರಿಗೆ ನಾನು ಕನ್ಸಲ್ಟ್ ಮಾಡಬೇಕು, ಪ್ರತಿಯೊಂದು ಪೇಮೆಂಟ್ಸ್ಗೂ ಅವ್ರ ಹತ್ರ ಅಪ್ರೂವಲ್ ತೊಗೋಬೇಕು. ಇದೇನಾಗಿದೆ ಅಂದರೆ ನಾನು ಎವ್ರಿ ಟೈಮ್ ಅದು ಅಪ್ರೂವಲ್ ತೊಗೊಂಡು ನನ್ನ ಡಿಸಿಷನ್ ತೊಗೊಳಕ್ಕಾಗ್ತಿಲ್ಲ. ಅವ್ರು ಬೇಕು, ಅವ್ರಿಲ್ಲ ಅಂದರೆ ನನಗೆ ಇದು ತಪ್ಪೋ ಸರಿನೋ ಹೆಂಗೆ ಅಂತ ಬರೀ ನಂದು ಡೌಟ್ಫುಲ್ಲಾಗೇ ಇರ್ತೀನಿ. ಇದರಿಂದ ನಾನು ಹೆಂಗೆ ಓವರ್ಕಮ್ ಮಾಡೋಕ್ಕಾಗತ್ತೆ? ವೆರಿ ಗುಡ್. ಈಗ ನನ್ನ ಡಿಸಿಷನ್ ಹೇಳ, ಸಮಸ್ಯೆ ಯಾರ ಜೊತೆಲಿರೋದು? ನನ್ನಲ್ಲಿ. ಯಾರ ಜೊತೆಲಿ? ಕನ್ಫ್ಯೂಷನ್ ಅಥವಾ ನೋ ಕ್ಲಾರಿಟಿ ಯಾರ ಜೊತೆಲಿದೆ? ನಿಮ್ಮ ಡಿಪಾರ್ಟ್ಮೆಂಟ್ ಹೆಡ್ ಜೊತೆಲಿದೆ. ಅವ್ರ ಜೊತೆಲಿ ಚರ್ಚೆ ಆಗಬೇಕು ಅಲ್ವಾ? ಚರ್ಚೆ ಆಗಿದೆ ಯಾವತ್ತಾದರೂ? ಇಲ್ಲ, ಬಟ್ ನಾನು ಕರೆಕ್ಟಾಗಿ ಮಾಡಿರ್ತೀನಿ. ಎಲ್ಲೋ ಅವ್ರಿಗೊಂದ್ಸಲ ತೋರಿಸ್ಬಿಡ್ಬೇಕು, ಅವ್ರ ಹತ್ರ ಅಪ್ರೂವಲ್ ತೊಗೋಬೇಕು. ಆವಾಗ ಎಸ್ ಕರೆಕ್ಟಾಗಿ ಮಾಡಿದ್ದೀನಿ, ಎಸ್ ಕರೆಕ್ಟ್ ಆಗಿದೆ, ಸೊ ನೆಕ್ಸ್ಟ್ ನಾನು ಅದು ಪ್ರೊಸೀಡ್ ಮಾಡ್ಬೋದು ಅನ್ನೋದು ಆವಾಗ ನನಗೆ ಕಾನ್ಫಿಡೆಂಟ್ ಬರುತ್ತೆ. ಇಲ್ಲ ಅಂದರೆ ಅವ್ರು ಆಬ್ಸೆನ್ಸಲ್ಲಿದ್ದಾರೆ, ನಾನು ಮೂವ್ ಮಾಡಲಾ ಬೇಡವಾ, ಡಬಲ್ ಥಿಂಕಿಂಗಲ್ಲೇ ಇರ್ತೀನಿ ನಾನು. ಈಗ ನಿಮಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾಕೆ ಬೇಕು? ನಮ್ದೇನೇ ಕರೆಕ್ಷನ್ಸ್ ಇದ್ದರೆ ನಮ್ಮ ಕಂಟ್ರೋಲ್, ನಿಮ್ಮ ತೊಂದರೆಗಳನ್ನು ತಪ್ಪಿಸೋದಕ್ಕೆ ನಿಮಗೊಂದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇರೋದು. ಅಪವಾದಗಳು ಬರುತ್ತೆ, ಈ ಅಪವಾದಗಳು ಬರದೇ ಇರೋದಕ್ಕೆ ನಿಮ್ಗೊಂದು ಹೆಡ್ ಅಂತ ಇರೋದು ಅಲ್ವಾ? ಅವ್ರಿಗೆ ತಿಳಿಸ್ಬಿಟ್ಟೆ ಮಾಡ್ಬೋದು. ಈಗ ಈ ಚರ್ಚೆ ಇಲ್ಲಿಗೆ ಬರ್ತಾ ಇದೆ ಅಲ್ವಾ, ಅವ್ರಿಗೆ ಗೊತ್ತಿದೆಯಾ ಇದೇ ಸಮಸ್ಯೆ ಹೀಗೆ ಇದೆ ಅಂತ ಅವ್ರಿಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಅವ್ರಿಗೆ ತಿಳಿಸಿದ್ರೆ ಅವ್ರ ಜೊತೆ ಚರ್ಚೆ ಆಗುತ್ತೆ. ಇಲ್ಲಿ ಡಿಸಿಷನ್ ಏನು ಅಂದರೆ, ನನ್ನ ಕೈಗೆ ಗಾಯ ಆಗಿದೆ, ನಾನು ಅವ್ರ ಕೈಗೆ ಮುಲಾಮಚ್ಚ ಕೊರಟಿದ್ದೀನಿ. ಡಿಸಿಷನ್ ಏನು ಬೇಕಿಲ್ಲಿ? ಎಲ್ಲಿ ಪ್ರಾಬ್ಲಮ್ ಇದೆ ಅವ್ರ ಜೊತೆನೇ ಚರ್ಚೆ ಆಗಬೇಕು. ಇದು ಪ್ರಾಬ್ಲಮ್ ಅಲ್ಲ, ಇದು ಇಂಡಿಸಿಸಿವ್ನೆಸ್, ಅಥವಾ ಸಮಸ್ಯೆ ಬಂದಿದೆ, ಅಥವಾ ಏನೋ ನಿರ್ಧಾರಗಳನ್ನು ತೊಗೊಳಕ್ಕಾಗ್ತಾ ಇಲ್ಲ. ಆ ನಿರ್ಧಾರಗಳನ್ನು ಯಾರ ಮುಖಾಂತರ ತಗೋಬೇಕೋ, ಸರ್ ನೆಕ್ಸ್ಟ್ ಟೈಮ್ ನೀವು ಇಲ್ಲದೇ ಇದ್ದರೆ ನಾನು ಈ ಡಿಸಿಷನನ್ನು ತಗೋಬಹುದಾ, ಎಷ್ಟರವರೆಗೆ ತಗೋಬಹುದು? ಈಗ ಬ್ಯಾಂಕಲ್ಲಿ ಬರಿಬೇಕಾದ್ರೆ ಒಬ್ಬರು ಕ್ಲರ್ಕ್ ಇರ್ತಾರೆ. ಕ್ಲರ್ಕ್ ಕೆಲಸ ಏನಿರುತ್ತೆ, ಅವ್ರು ಬರಿತಾ ಇರ್ತಾರೆ. ಅವ್ರಿಗಿಂತ ಒಂದು ಸ್ವಲ್ಪ ಸೀನಿಯರು ಒಬ್ಬರು ಮ್ಯಾನೇಜರ್ ಇರ್ತಾರೆ, ಅವ್ರಿಗಿಂತ ಸೀನಿಯರ್ ಮ್ಯಾನೇಜರ್ ಇರ್ತಾರೆ. ಈ ಕ್ಲರ್ಕು ಹೇಳ್ತಾರೆ, ನಾನು ಚೆಕ್ ಬರೆಯೋಕ್ಕಷ್ಟೇ, ಡಿ ಬರೆಯೋಕ್ಕಷ್ಟೇ ನನಗೆ ಅಧಿಕಾರ ಇರೋದು ಅಂತ. ಮ್ಯಾನೇಜರ್ ಹೇಳ್ತಾರೆ, ನಾನು ಒಂದು ಸಿಗ್ನೇಚರ್ ಹಾಕ್ಬೋದು, 50,000ದವರೆಗೆ ಸಿಗ್ನೇಚರ್ ನಾನು ಹಾಕ್ಬೋದು ಅಂತಾರೆ. ಸೀನಿಯರ್ ಮ್ಯಾನೇಜರ್ ಹೇಳ್ತಾರೆ, ನಂಗೆ 5 ಲಕ್ಷದವರೆಗೆ ಸಿಗ್ನೇಚರ್ ಹಾಕ್ಬೋದು ಅಂತ. ಅಂದರೆ ಅಷ್ಟಷ್ಟು ರಿಸ್ಕ್ ತಗೋಬೋದು ಅಂತ. ಅವರ ಪೊಸಿಷನ್ಸು ಜಾಸ್ತಿ, ರಿಸ್ಕ್ ತಗೊಳ್ಳುವ ಎಬಿಲಿಟಿ ಅಥವಾ ಪವರ್ಸು ಜಾಸ್ತಿ. ಸೊ ಹೀಗೆಲ್ಲ ಇದ್ದಾಗ ಚರ್ಚೆ ಒಂದೇ, ಒಂದು ಕ್ಲಾರಿಟಿ ಆಫ್ ವಾಟ್ ಆರ್ ಮೈ ಡ್ಯೂಟೀಸ್, ವಾಟ್ ಆರ್ ಮೈ ರೈಟ್ಸ್. ಎಲ್ಲರೂ ಯಾವುದೇ ಎಂಪ್ಲಾಯಿ ಫಾರ್ ಲೈಫ್ ಈ ಕ್ಲಾರಿಟಿ ಇಟ್ಕೋಬೇಕು. ನನ್ನ ಹಕ್ಕುಗಳೇನು ಕೆಲಸದಲ್ಲಿ, ನನ್ನ ಹಕ್ಕುಗಳೇನು, ನನ್ನ ಜವಾಬ್ದಾರಿಗಳು ಏನು, ನನ್ನ ರೈಟ್ಸ್ ಎಷ್ಟಿದೆ, ನನ್ನ ಡ್ಯೂಟೀಸ್ ಎಷ್ಟಿದೆ, ನನ್ನ ಡೂಸ್ ಎಷ್ಟಿದೆ, ಡೋಂಟ್ಸ್ ಎಷ್ಟಿದೆ, ನಾನು ಏನು ಮಾಡಬಹುದು, ಏನು ಮಾಡಬಾರ್ದು. ಮೊದಲನೇದು ಎಂಪ್ಲಾಯ್ಮೆಂಟಿಗೆ ಹೋಗುವಾಗಲೇ ಸರ್ ನನಗೆ ಈ ಟ್ರೈನಿಂಗ್ ಕೊಟ್ಬಿಡಿ. ಆ ಟ್ರೈನಿಂಗ್ ಜೊತೆಲಿ ಹೊರಟೋದ್ರೆ ದೆನ್ ಪವರ್ಸ್ ಗೊತ್ತಾಗುತ್ತೆ. ಕೆಲವು ಸಲ ಮ್ಯಾನೇಜ್ಮೆಂಟು ಇರೋಲ್ಲ, ಕೆಲವು ಸಲ ನಿಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಇರೋಲ್ಲ. ಆವಾಗ ಏನೋ ಒಂದು ಡಿಸಿಷನ್ ತೊಗೋಬೇಕಾಗತ್ತೆ. ಆ ಡಿಸಿಷನ್ನು ಲೀಸ್ಟ್
ತೊಂದರೆಗಳು ಆಗತ್ತೆ ಅನ್ನುವ ಡಿಸಿಷನ್ ತೊಗೊಳ್ಳೋದಾದರೆ, ಇವಾಗ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಪ್ಪ, ನಾಳೆ ಲಾಸ್ಟ್ ಡೇಟ್, ನಾಳೆ ನಿಮ್ಮ ಮ್ಯಾನೇಜ್ಮೆಂಟು ಇಲ್ಲ, ನಿಮ್ಮ HODನೂ ಇಲ್ಲ, ಇವತ್ತೇ ಕಟ್ಟಬೇಕು, ಅಥವಾ ನೀವು ನಿಮ್ಮ ಕಾರ್ಡಲ್ಲಿ ಹಾಕಿಕೊಂಡು ಕಟ್ಟಬೇಕು, ಅದನ್ನು ಆ ಡಿಸಿಷನನ್ನು ಡೆಫಿನೆಟ್ಲಿ ತೊಗೋಬೋದು. ಯಾಕೆ ಜುಡಿಷಿಯಸ್ ಡಿಸಿಷನ್ ಅಂತ ಹೇಳ್ತೀವಿ. ಏನು ಜುಡಿಷಿಯಸ್ಸು? ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟದೇ ಇದ್ದರೆ ನಾಳೆ ಬೆಳಗ್ಗೆ ಪವರ್ ಕಟ್ ಆಗುತ್ತೆ ಅಥವಾ ಪೆನಾಲ್ಟಿ ಆಗುತ್ತೆ, ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು, ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು, ನಿಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿರುತ್ತೆ, ಕಾರ್ಡ್ ಪೇಮೆಂಟ್ ಮಾಡಬೇಕು, ಇವತ್ತು ಮಾಡದೇ ಇದ್ದರೆ ನಾಳೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ಆ ಥರದ ಯಾವ ಡಿಸಿಷನ್ಸ್ ಬೇಕಾದ್ರೂ ತೊಗೋಬೋದು. ಆರ್ಗನೈಸೇಷನಿನ ಅಭ್ಯಾಸ, ಈಗ ನಿಮ್ಗೆ 6 ವರ್ಷ ಆಗಿದೆ, ಅಭ್ಯಾಸ ಆಗಿರುತ್ತೆ ಯಾವ ರಿಸ್ಕ್ ತೊಗೋಬಹುದು, ಯಾವ ರಿಸ್ಕ್ ತೊಗೋಬಾರ್ದು ಅಂತ. ಯಾವುದೋ ಒಂದು ದೊಡ್ಡ ಚೆಕ್ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಮೆಟೀರಿಯಲ್ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಸಂಬಂಧಪಟ್ಟವ್ರು ಇರಲ್ಲ, ಸರ್ ನಾಳೆ ಬನ್ನಿ ಅಂದರೆ ಆಯಿತು. ಸೊ ಹೀಗೆ ಸಣ್ಣ ಸಣ್ಣದು ಪಾಸಿಬಲ್ ಡಿಸಿಷನ್ಸ್, ಅಂದರೆ ಇವತ್ತು ಬಾಡಿಗೆ ಕಟ್ಟಬೇಕು, ಡೆಫಿನೆಟ್ಲಿ ಕಟ್ಟಬೇಕು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲೇಬೇಕು, ಇವತ್ತು ಫೋನ್ ಬಿಲ್ಲು, ಇಂಟರ್ನೆಟ್ ಬಿಲ್ ಕಟ್ಟಲೇಬೇಕು, ಇವತ್ತೇ ಲಾಸ್ಟ್ ಡೇಟು, ನಾಳೆ ಬೆಳಗ್ಗೆಗೆ 1000 ರೂಪಾಯಿ ಜಾಸ್ತಿ ಆಗುತ್ತೆ, ಅಂಥ ಡಿಸಿಷನ್ಸ್ ಯಾವ್ದು ಬೇಕಿದ್ರು ತೊಗೋಬೋದು. ಯಾಕೆಂದರೆ ಮ್ಯಾನೇಜ್ಮೆಂಟ್ ಬಂದ್ರೂ ಅಷ್ಟೇ ಕೆಲಸ ಮಾಡಬೇಕಾಗ್ತಿತ್ತು. ಅಲ್ಲಿ 2 ವಿಷಯ ಬರುತ್ತೆ, ದುಡ್ಡಿದೆಯಾ ಇಲ್ವಾ ಅಕೌಂಟಲ್ಲಿ. ಸಪೋಸ್ ಒಂದು 1000 ರೂಪಾಯಿ ಕಟ್ಟಬೇಕು, ಫೋನ್ ಬಿಲ್ ಕಟ್ಟಬೇಕು, ಇಲ್ಲದೇ ನಾಳೆ ಬೆಳಗ್ಗೆ 200 ರೂಪಾಯಿ ಜಾಸ್ತಿ ಆಗುತ್ತೆ, 1200 ರೂಪಾಯಿ ಆಗುತ್ತೆ. 1000 ರೂಪಾಯಿ ರಿಸ್ಕನ್ನು ನೀವು ತೊಗೋಬಹುದು. ಸರ್ ನಾನು ಕೊಟ್ಟಿದ್ದೀನಿ, ನಾಳೆ ಬೆಳಗ್ಗೆ ನಂಗೆ ರಿಯಂಬರ್ಸ್ಮೆಂಟ್ ಕೊಡಿ, ತಪ್ಪಿಲ್ಲ. ಸಣ್ಣ ಸಣ್ಣ ಡಿಸಿಷನ್ಸ್ ಹೀಗೆ ತೊಗೊಳ್ಳಿಕ್ಕೆ ಶುರು ಮಾಡಬೇಕು. ದೊಡ್ಡ ಡಿಸಿಷನ್ಸು ದೊಡ್ಡವ್ರಿಗೆ ಬಿಡೋದು ಒಳ್ಳೆಯದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ನಿಮ್ಮ ಪ್ರಶ್ನೆಗೆ ಉತ್ತರ, ಕ್ಲಾರಿಟಿ ಎಲ್ಲ ಸಿಕ್ಕಲ್ವಾ? ಇನ್ನೇನಾದರೂ? ಎಸ್ ಸರ್, ಅದು ಆಲ್ರೆಡಿ 6 ಇಯರ್ಸ್ ಆಗಿನ, ಮತ್ತೆ ನಾನು ಇನ್ನೂ ಎಷ್ಟು ದಿನ ಹಿಂಗೆ ಕಂಟಿನ್ಯೂ ಮಾಡಬೇಕು? ಈಗಲಿಂದ ಸ್ಟೆಪ್ ತೊಗೋಬೋದಾ? ಯಾವ ಸ್ಟೆಪ್? ಈಗ ನೀವು ಹೇಳಿದ್ರಿ ಚಿಕ್ಕದು ಅಂತ, ಅದ್ರಲ್ಲಿ ರಾಂಗ್ ಆಗೇ ಹೋಗಿದೆ, ನಾನು ಓವರ್ ಕಾನ್ಫಿಡೆಂಟಲ್ಲಿ ಮಾಡಿಬಿಟ್ಟಿರ್ತೀನಿ, ಆಗೇನು ಮಾಡೋದು? ಒಂದು ತಪ್ಪು ಮಾಡಿದ್ಮೇಲೆ, ಉದಾಹರಣೆಗೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಸಿಗ್ನಲ್ ದಾಟ್ಬಿಟ್ಟಪ್ಪ, ನಾನು ಏನೋ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೆ, ಏನಾಗುತ್ತೆ? ಪೊಲೀಸ್ ಬರ್ತಾರೆ, ಹಿಡಿತಾರೆ. ಮೊದಲೆಲ್ಲಾದರೆ ಬೈತಾ ಇದ್ರು, ಭಯ ಅನ್ನುವುದು, ಬೈತಾರೆ ಅನ್ನುವ ಭಯ ಇರ್ತಿತ್ತು. ಈಗ ಏನಿಲ್ಲಪ್ಪ, ಫೈನ್ ಕಟ್ಟಬೇಕಷ್ಟೆ ಅಲ್ವಾ? ತಪ್ಪು ಮಾಡಿದ್ಮೇಲೆ ತಪ್ಪಿಗೆ ಒಂದು ಸಣ್ಣ ಶಿಕ್ಷೆ ಇದ್ದೇ ಇದೆ. ನಿಮ್ಮ ವಿಷಯದಲ್ಲಿ ಶಿಕ್ಷೆ ಅಂದರೆ ಏನು ಅಂದರೆ ಒಂದು ಫ್ರಿಕ್ಷನ್ ಇದೆ, ಬೈಸ್ಕೋಬೇಕು. ಚಿಕ್ಕವ್ರು ಎಷ್ಟು ಬೈಸ್ಕೋತಾರೆ ಅಷ್ಟು ಆವಾಗಲೇ ದೊಡ್ಡವ್ರಾಗೋದು. ಬೈಸ್ಕೊಳ್ದೇ ಇದ್ದರೆ ದೊಡ್ಡವ್ರು ಆಗೋದಿಲ್ಲ, ಫ್ರಿಕ್ಷನ್ ಆಗದೇ ಇದ್ದರೆ ದೊಡ್ಡವ್ರು ಆಗೋದೇ ಇಲ್ಲ. ಹಾಗಾಗಿ ಅದೆಲ್ಲ ಅನುಭವಿಸೋಕೆ ಬಿಡಿ. ಸೊ ಈ ಡಿಸಿಷನ್ ಮೇಕಿಂಗಲ್ಲಿ ನಾವೆಷ್ಟೋ ಸೀರೀಸ್ ಆಫ್ ಚರ್ಚೆಗಳನ್ನ ಮಾಡಿದ್ವಿ. ದ ಔಟ್ಕಮ್ ನನಗೆ ಅನಿಸಿದ್ದೇನೆಂದರೆ, ಹೌ ಕೆನ್ ಐ ಸಮರೈಸ್ ಅಂದರೆ, ಡಿಸಿಷನ್ ತೊಗೊಳ್ಳುವಾಗ ಎಲ್ಲೇ ಕನ್ಫ್ಯೂಷನ್ ಆದಾಗ ಚರ್ಚೆಗೆ ಬಂದ್ಬಿಟ್ಟು ಆಮೇಲೆ ಡಿಸಿಷನ್ ತೊಗೊಂಡ್ರೆ ಎಲ್ಲ ಸಾಲ್ವ್ ಆಗುತ್ತೆ ಅಂದರೆ, ಅಥವಾ ಒಂದು ಏನಂತೀವಿ ಸರಿಯಾದ ಡಿಸಿಷನ್ಗೆ ಬರ್ಬೋದು ಅಂತ. ಈಗ ಮೊದಲಾದರೆ ಅವ್ರು ಸಿಗಲಿಲ್ಲ ಅಂತ ಹೇಳ್ತಾ ಇದ್ವಿ, ಈಗ ಟೆಕ್ಸ್ಟ್ ಮಾಡ್ಬೋದು, ಮೇಲ್ ಮಾಡ್ಬೋದು. ಸರ್ ನೀವಿಲ್ಲ, ನಾನು 1200 ರೂಪಾಯಿ ಕೊಡಬೇಕು, ಒಂದು ಪೇಮೆಂಟ್ ಮಾಡಬೇಕಾಗಿದೆ, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡಬೇಕಾಗಿದೆ, ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ, ನೀವಿಲ್ಲ, ಆದರೂ ಐ ಆಮ್ ಟೇಕಿಂಗ್ ದಿಸ್ ರಿಸ್ಕ್ ಅಂತ ಹೇಳಿ ಟೆಕ್ಸ್ಟ್ ಮಾಡಿ ಪೇಮೆಂಟ್ ಮಾಡ್ಬೋದು. ಇದರಲ್ಲಿ ಅಟ್ಮೋಸ್ಟ್ ಕೇರ್ ಅಂತ ನಾವು ಹೇಳ್ತೀವಿ ಯಾವಾಗಲೂ. ಯಾವುದೇ ವಿಷಯದಲ್ಲಿ ಯಾರೇ ತಗೊಂಡ್ರೂ ಕೂಡ ಮ್ಯಾನೇಜ್ಮೆಂಟ್ ಯೋಚನೆ ಮಾಡುವ ರೀತಿಯಲ್ಲಿ ನಾನು ಮಾಡಿದ್ದೀನಲ್ಲ ಅಂತಂದರೆ, ದಟ್ ಈಸ್ ಕಾಲ್ಡ್ ಆಸ್ ಅಟ್ಮೋಸ್ಟ್ ಕೇರ್ ಇನ್ ಡೂಯಿಂಗ್ ಎ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ. ಅದನ್ನು ತೊಗೊಂಡು ಮಾಡ್ಬೋದು. ಇಷ್ಟು ಆಗಿ ಫ್ರಿಕ್ಷನ್ಸ್ ಆಗುತ್ತೆ, ಆಗಕ್ಕೆ ಬಿಡಬೇಕು. ಆಗದೇ ಇದ್ದರೆ ಅಲ್ಲೇ ಇರಬೇಕಾಗುತ್ತೆ. ಬೆಳಿಬೇಕಾದ್ರೆ ಏನು ಚಾಲೆಂಜಸ್ ಮಾಡ್ತೀವಿ, ನೀವು HODಗೆ ಚಾಲೆಂಜ್ ಮಾಡ್ತೀರಿ, ಸರ್ ನೀವು ಇಲ್ಲದೇ ಇದ್ರೂ ಮಾಡಿ ತೋರಿಸಿದ್ದೀನಿ ನೋಡಿ ಅಂತ ಹೇಳ್ತೀವಿ. ಅದು ಪ್ರೈಡೂ ಇದೆ, ಭಯವೂ ಇದೆ. ಈ ಎರಡೂ ಕಾಮನ್. ಹೆಡ್ ಆದರೂ ಆಗ್ಬೋದು, ಟೈಲ್ ಆದರೂ ಆಗ್ಬೋದು, ಎರಡಕ್ಕೂ ರೆಡಿ ಇರಲೇಬೇಕು. ಅದು ಎರಡೂ ಕಾಯಿನ್ಸಿನ ಆಚೆ ಈಚೆ. ಹಾಗೆ ರಿಸ್ಕ್ ಆ್ಯಂಡ್ ಪ್ಯಾಟ್ ಎರಡೂ ನಮಗಿದ್ದೇ ಇದೆ. ಬಯಸ್ಕೊಳ್ಳೋದು ಅಥವಾ ಹೊಗಳಿಸ್ಕೊಳ್ಳೋದು ಎರಡೂ ಇದ್ದೇ ಇದೆ. ಅಫ್ಕೋರ್ಸ್ ಅದೇನು ಬೇಡ ಅನ್ನೋರು ಸುಮ್ಮನೆ ನಾರ್ಮಲ್ ಆಗಿರ್ತಾರೆ. ಏನಾದ್ರು ಎಲಿವೇಟ್ ಆಗಬೇಕು ಅನ್ನೋರಿಗೆ ಈ ಕಾನ್ಸೆಪ್ಟ್ 4M, ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್, ಅವಾಗ ಇದಕ್ಕೆಲ್ಲ ತಯಾರಿರಲೇಬೇಕಾಗುತ್ತೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ರಶ್ಮಿ, ಬೆಳಿಮಾ, ಸೋ ಮಚ್. ಸಖತ್ತಾಗಿ ಬೆಳಿಬೇಕು, ರಿಸ್ಕ್ ತಗೋಬೇಕು. ಎಸ್ ಸರ್. ಚರ್ಚೆಯ ನಂತರ ಅಂದರೆ ಆಕ್ಟಿವಿಟಿ ತಗೊಂಡು ಬಯಸ್ಕೊಳ್ಳೋವಾಗಲೂ ಅದು ಚರ್ಚೆನೆ. ಡಿಸಿಷನ್ ತಗೊಳಕ್ ಮುಂಚೆನೇ ಚರ್ಚೆ ಆದರೆ ಅದು ಚರ್ಚೆ, ಆಮೇಲೆ ಆದರೆ ಬಯಸ್ಕೊಳ್ಳೋದು. ಸೊ ಮೊದಲೇ ಮಾಡೋಣ, ಆಮೇಲೆ ಮಾಡೋಣ. ಟೇಕ್ ಕೇರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಶ್ಮಿ.